ಕ್ಯಾಮ್ರಾದ ನಾನು ನಿನ್ನೆ ಕೂಡ ನಾನು ಕೂಡ ಮಾತಾಡಿದ್ದೆ, ಅದ್ರ ಕ್ಲಿಪ್ಪಿಂಗ್ ತರ್ಸಿನಿ. ಈಗ ಅಶೋಕ್ ಅವ್ರು ಮಾತಾಡ್ಬೇಕಾರ ಯಾರು ಮೇನ್ ಸ್ಪೀಕರಿಂಗ್ ಅಲೋ ಮಾಡ್ತೀರ ಅವ್ರ ಕಡೆ ಫೋಕಸ್ ಮಾಡ್ಬೇಕು ಅಥವಾ ಬೇರೆ ಕಡೆ ಏನೋ ಇದರಲ್ಲೇ ಇದು ಇದೆ. 45 ನಿಮಿಷ ಮಾತಾಡಿದ್ರೆ ಒಂದ್ ನಿಮಿಷ ರೀ, ನಿನ್ನೆ 45 ನಿಮಿಷ ಮಾತಾಡಿದ್ರೆ ಕೇವಲ 6-7 ನಿಮಿಷ ಅಷ್ಟೇ ನಂದು ಕ್ಯಾಮ್ರಾದಲ್ಲಿ ಬಂದಿದೆ. ಉಳ್ಕಿದ್ದೆಲ್ಲ ಬೇರೆಯವ್ರ ಮೇಲೆ ಏನೋ ಅದನ್ನ ಹೇಳಿ ಬೇಕಂತನ ನಮ್ಮ ಮೆಸೇಜ್ ನೀವು ರಾಜ್ಯಕ್ಕೆ ಹೋಗದಂಗ ಮಾಡಾತಿರ ಅಂತ ನಮ್ಗೆ ಸಂಶಯ ಬರತ್ತದ ನೋಡಿ. ನಾವು ಕೂಡ ಸದನದಲ್ಲಿ ಎತ್ತಿದ್ವಿ. ನಿಮ್ಗೆ ಆಗಲ್ಲ, ಈಗ ಅವಾಗಿನ ತಂತ್ರಗಳು ಇವಾಗ ಯೂಸ್ ಮಾಡ್ತಾ ಇಲ್ಲ. ಈಗ ವಾರ್ತಾ ಇಲಾಖೆದವ್ರು ಯಾರೇ ನಿಮ್ಮ ಕಾರ್ಯಕರ್ತರಿಗೆ ಕಾಂಟ್ರಾಕ್ಟ್ ಕೊಟ್ಟಾರಂತೆ, ಸಬ್ ಕಾಂಟ್ರಾಕ್ಟ್. ಹಂಗಾಗಿ ಯಾರೋ ಹೊರನಾಡಿನ ಕಾರ್ಯಕರ್ತ ನೋಡ್ರಿ ಅವ್ ಕಾಂಟ್ರಾಕ್ಟ್ ಒಂದ್ ಸೆಕೆಂಡ್ ನಿಮ್ಮ ವಾರ್ತಾ ಇಲಾಖೆಯವ್ರಿಗೆ ಕೊಟ್ಟಿದ್ದಾರೆ. ಮೊದಲು ಡಿಡಿ ಮಾಡ್ತಿದ್ರು, ಈಗ ಡಿಡಿ ಮಾಡ್ತಾರೆ. ಕೂತ್ಕೊಳ್ಳಿ. ಈಗ ನಾನು ವಫ್ ಅದಾಲತ್ ಮಾಡಿ DC ಮೀಟಿಂಗ್ ಧಾರವಾಡಲ್ಲಿ ಮಾಡಿದೆ. ತಾವು ಬಂದಿದ್ದೀರಾ, ಆ ಸತ್ಯ ಏನಿದೆ ಗೊತ್ತಿದ್ದ ಅಟ್ಲೀಸ್ಟ್ ಹೇಳ್ಬೇಕಾನೆ ನಿಮ್ಮ ಅಶೋಕ್ ಅವ್ರಿಗೆ. ತಾವಿದ್ರಿ ಅವತ್ತು? ನಾ ಎದಕ್ ವಫ್ ಮೀಟಿಂಗ್ ಬಂದಿದ್ದೆ? ಏನೋ ಆತರ ಅನ್ಯಾಯ ಆಯ್ತಾ? ಆತರ ಏನೋ ಸೂಚನೆ ಕೊಟ್ಟ ನಾನು? DC ಮೀಟಿಂಗ್ ಅಲ್ಲಿ ತಾವಿದ್ರಿ, ಆ DC ಮೀಟಿಂಗ್ ತಾವಿದ್ರಿ. ಅಶೋಕ್ ಅವ್ರ ಸಾಹೇಬ್ರಿಗೆ ಹೇಳಿ ಸತ್ಯಾಂಶ ಏನಿದೆ ಅಂತ. ಅಶೋಕ್ ಅಲ್ಲ ತಮಗೂ ಕರೆದಿದೆ, ತಾವು ಬಂದಿಲ್ಲ. ತಮಗೂ DC ಅಧಿಕಾರಿ ಮೀಟಿಂಗ್ ಮಾಡುವಾಗ ತಮಗೂ ಕರೆದಿದ್ದೆ ನಾನು. ನನ್ನ ಜಿಲ್ಲೆಯಲ್ಲಿ ಮಾತ್ರ ಜಿಲ್ಲಾಧಿಕಾರಿಗಳಿಗೆ, AC ಅವರಿಗೆ, ತಹಸೀಲ್ದಾರ್ ಅವರಿಗೆ ವಾರ್ನಿಂಗ್ ಕೊಟ್ಟು ನೀವು 8 ದಿವಸನಾಗ ಎಂಟ್ರಿ ಮಾಡದೇ ಇದ್ರೆ ಹೇಳಿದ್ದೀನಿ ನಾನು. ಇಲ್ಲ ಇಲ್ಲ ನಿಮ್ ಕರ್ದಿದ್ದೆಲ್ಲ ಅವಾಗ ಬರ್ಬೇಕಾಗಿತ್ತು ನೀವು. ಹಂಗ್ ಸತ್ಯ ಏನ ಇದ್ದಿದ್ರೆ ಆ ಮೀಟಿಂಗ್ ತಮಗೂ ನೋಟಿಸ್ ಆಹ್ವಾನ ಕೊಟ್ಟಿದ್ರು, ತಾವ್ ಬರ್ಬೇಕಾಗಿತ್ತು. ಅನ್ಯಾಯ ಮಾಡಕ್ ಬರ್ತಾವ್ರ ಅಂತ ಹೇಳ್ಬಿಟ್ಟು ನಿಮ್ದೇ ಕ್ಷೇತ್ರದಲ್ಲಿ ನಿಮ್ಗೂ ಆಹ್ವಾನ ಕೊಟ್ಟಿದ್ರು DC ಅವರು, ಬರ್ಬೇಕಾಗಿತ್ತು. ಅದ್ರಲ್ಲಿ ಸತ್ಯಾಂಶ ಇಲ್ಲ. ಹೇಳಿದೀವಿ, ನಿಮ್ಗೂ ಹೇಳಿದ್ವಿ. ಬೆಲ್ಲದವ್ರು ಬಂದಿದ್ದು, ಬೆಲ್ಲದ್ ಸರ್ ಬಂದಿದ್ರು, ಬೆಲ್ಲದ್ ಸರ್ ಬಂದಿದ್ರು ಕೇಳಿ. ಬೆಲ್ಲದ್ ಸರ್ ಬಂದಿದ್ರು ಕೇಳಿ. ಆತರ ಏನು ಅನ್ಯಾಯ ಸನ್ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಬಿರಿಯಾನಿ ಕೊಟ್ಟಿದ್ರು ಬರೋರು. ಜಮೀರ್ ಅಹಮದ್ ಹೇಳಿದ್ರು ಪ್ರಜಾವಾಣಿ ನೋಡಿ. ಯಾವ್ದಾವ್ದು ನೋಡ್ತೀರಾ? ಪ್ರಜಾವಾಣಿ ನೋಡಿ ಅಂದ್ರು. ಬೇರೆ ಯಾವ್ದು ನೋಡ್ಬೇಡಿ, ಪ್ರಜಾವಾಣಿ ನೋಡಿ ಅಂದ್ರು. ಪ್ರಜಾವಾಣಿಯಲ್ಲಿ ಬಂದಿರುವಂತದ್ದು ಒಕ್ಕಾಸ್ತಿ ವಿವಾದ ಪರಿಹಾರಕ್ಕೆ ಸೂಕ್ತ ಮಾರ್ಗೋಪಾಯ ಶೋಧಿಸಿ. ಎಡಿಟೋರಿಯಲ್ ಪ್ರಜಾವಾಣಿ ನಾನು ಅಲ್ಲ. ಇದು ಪ್ರಜಾವಾಣಿ. ಅಶೋಕ್ ಸರ್, ನಾನು ಪ್ರಜಾವಾಣಿ ಅವ್ರು ಹೇಳಿದ್ಕೆ ಪ್ರಜಾವಾಣಿ ಸತ್ಯ. ಅದ ನಿಮ್ಮಲ್ಲಿ ರೆಕಾರ್ಡ್ ಇದೆಯಲ್ಲ, ಆ ರೆಕಾರ್ಡ್ ಪ್ರಕಾರ ಮಾತಾಡಿ, ಅದು ನೋಡಿ ಮಾತಾಡಿ. ರೆಕಾರ್ಡ್ ತೋರಿಸ್ರೆ ಗಲಾಟೆ ಮಾಡ್ತಾರಲ್ಲ. ಇಲ್ಲ, ನೀವು ರೆಕಾರ್ಡ್ ಡೀಟೇಲ್ಸ್ ಕೊಡಿ, ರೆಕಾರ್ಡ್ ಅಲ್ಲಿ ಮಾತಾಡೋ ಸ್ಟ್ಯಾಂಡ್ಸ್ ಇಲ್ಲ ಆಗುವಂತ. ಅದರಿಂದ ಅದರಲ್ಲಿ ಏನು ಕೆಡ್ದ ಬರ್ದಿಲ್ಲ. ಪ್ರಜಾವಾಣಿಯಲ್ಲಿ ದಶಕಗಳಿಂದ ಕಗ್ಗಂಟಾಗಿ ಉಳಿದಿರುವ ಆಸ್ತಿ ವಿವಾದದ ಪ್ರಕರಣಗಳನ್ನು ಪರಿಶೀಲಿಸಿ ರೈತರ ಹಿತ ಕಾಯಬೇಕಾದ ಜವಾಬ್ದಾರಿ ಆಡಳಿತ ಪಕ್ಷಕ್ಕೂ ಇದೆ, ವಿರೋಧ ಪಕ್ಷಗಳಿಗೂ ಇದೆ. ಆಡಳಿತಾರೂಢ ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಹಾರ ಮಾರ್ಗ ಸೂಚಿಸಬೇಕಾಗಿದೆ ಅಂತ ಎಡಿಟೋರಿಯಲ್ ಬರ್ದಿದ್ದಾರೆ. ಅವ್ರು ಹೇಳಿರೋದಕ್ಕೆ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವೇನು ಒಕ್ಕಾಸ್ತಿನ ಬೇರೆಯವ್ರು ಕೊಡಿ ಅಂತ ನಾವೇನು ಹೇಳ್ತಾ ಇಲ್ಲ. ರೈತರು ಏನಿದ್ದಾರೆ, ದೇವಸ್ಥಾನಗಳೇನಿದೆ, ಫಾರೆಸ್ಟ್ ಏನಿದೆ, ಮಿಲಿಟರಿ ಏನಿದೆ, ರೈಲ್ವೇಸ್ ಏನಿದೆ, ಇದ್ರ ಬಗ್ಗೆ ಕ್ಲೈಮ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಈಗ ನಿಮ್ಮ ಆಸ್ತಿನ ರಕ್ಷಣೆ ಮಾಡ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಿದ್ದೀರಾ? ಈಗ ಬೆಂಗಳೂರಲ್ಲಿ ವಿನ್ಸನ್ ಮ್ಯಾನರ್ ಹೋಟ್ಲಿದೆ, ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ಅಧ್ಯಕ್ಷರೇ? ಏನ್ 4 ಲಕ್ಷಕ್ಕೋ ಏನೋ ಕೊಟ್ಟಿದ್ದಾರೆ. ವಿನ್ಸನ್ ಮ್ಯಾನರ್ 5 ಸ್ಟಾರ್. ನಾವೇನೋ ಕಾಂಗ್ರೆಸ್ನವರು, ನೀವಿದ್ದಾಗ ಏನ್ ಮಾಡಿದ್ರಿ? ನಾವಲ್ಲ ಕೊಟ್ಟಿದ್ದವರು, ನಮ್ಮ ಸರ್ಕಾರ ಇರ್ಲಿಲ್ಲ ಅವಾಗ. ನಾವು ಬಂದು 9 ವರ್ಷ ಅಧಿಕಾರ ಮಾಡಿರೋದು, 9 ಇಯರ್ಸ್. ಉಳಿದಂತದ್ದೆಲ್ಲ ನೀವೇ. ಆಯ್ತು, ಮುಂದಕ್ಕೆ ಹೋಗುವ. ನೀವೇ ವಿನ್ಸನ್ ಮ್ಯಾನರ್ ಕತೆ. ವಿನ್ಸನ್ ಮ್ಯಾನರ್ ಐತಿ ಈಗ. ವಿನ್ಸನ್ ಮ್ಯಾನರ್ ಎಲ್ಲಾ ನಿಯಮಗಳನ್ನ ಗಾಲಿಗೆ ತೂರಿದ್ದಾರೆ. ಕೊಡ್ತೀನಿ ದಾಖಲೆ, ಅದನ್ನು ಆಮೇಲೆ ದಾಖಲೆ ಕೇಳ್ತಾರ ಅವ್ರು ಇಮಿಡಿಯೇಟ್. ಅದಕ್ಕೆ ನಾನು ಜಮೀರ್ ಅಹಮದ್ ಮೊದಲೇ ಹೇಳ್ದ, ನಾನೆಲ್ಲ ದಾಖಲೆ ಕೇಳ್ತೀನಣ್ಣ ಹುಷಾರಾಗಿರು ಅಂತ. ಅದಕ್ಕೆ ದಾಖಲೆ ತಂದಿದ್ದೀನಿ.
ವಿನ್ಸನ್ ಮ್ಯಾನರ್ದು ನಿಮ್ಗೂ ಗೊತ್ತಿದೆ 5 ಸ್ಟಾರ್ ಹೋಟ್ಲು ಒಂದು ಸರ್ ವಿಲ್ಸನ್ ಮ್ಯಾನರ್ದು ತಮ್ಗೆ ಸತ್ಯ ಗೊತ್ತಿದೆ ಅಶೋಕ್ ಸಾಹೇಬ್ರೆ. ವಿಲ್ಸನ್ ಮ್ಯಾನರ್ ಲೀಸ್ ತಗೊಂಡಿದ್ದಾರೆ 19 ಲೀಸ್ ತಗೊಂಡು ವಕ್ಫ್ ಬೋರ್ಡ್ ಇಂದ ಲೀಸ್ ಪೀರಿಯಡ್ ಕ್ಲೋಸ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಸರಿ ಆಯ್ತು, ವಕ್ಫ್ ಬೋರ್ಡ್ ಲೀಸ್ ಕೊಟ್ಟಿರೋದು ಲೀಸ್ ತಗೊಂಡಿರೋ ವಕ್ಫ್ ಬೋರ್ಡ್ ಇಂದ 19 ಲೀಸ್ ಆಗ್ಬಿಟ್ಟು ಅವಧಿ ಪೀರಿಯಡ್ ಮುಗ್ದಿದೆ. ಈಗ ಅವ್ರು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಾರೆ, ನಾವು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಕೇಸ್. ಲೀಸ್ ಕಮಿಟಿ ನೇಮಕ ಮಾಡ್ತಾರೆ ನೋಡಿ. ಇದೇ ತರ ಯಾವ್ದಾವ್ದು ತಪ್ಪ ಈಗ ಗೊತ್ತಿದ್ದು ನಾನು ಹೇಳಿದ್ದೀನಿ. ನಾನು ಈಗ ವಿಲ್ಸನ್ ಮ್ಯಾನರ್ ತಾವ್ ಹೇಳಿದ್ರಿ ಎಲ್ಲ ನೋಟಿಸ್ ಕೊಟ್ಬಿಟ್ಟವ್ರ ಅಂತ. ಒಂದ್ ನಿಮಿಷ, ಇದಕ್ಕೆ ಒಂದು ಸರ್ಕಾರ, ನಾನಲ್ಲ ಸರ್ಕಾರ ಒಂದು ಕಮಿಟಿ ನೇಮಕ ಮಾಡ್ತತೆ. ಈ ವಿಲ್ಸನ್ ಮ್ಯಾನರ್ ಪದೇ ಪದೇ ಚರ್ಚೆ ಆಗ್ತಾ ಇದೆ. ಇದಕ್ಕೊಂದೇನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.